ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಮನೇಲಿರೋಂಥ ಇಂಗ್ರೀಡಿಯೆಂಟ್ಸಲ್ಲಿ ಸಿಂಪಲ್ಲಾಗಿ ಮಾಡೋವಂಥ ರೆಸಿಪಿ ಜಸ್ಟ್ ಒಂದು 20 ಮಿನಿಟ್ಸಲ್ಲಿ ಆಗೋಗುತ್ತೆ. ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು 3 ಕ್ಯಾರೆಟ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಎಲ್ಲ ಇದನ್ನು ತಕ್ಕಂತೀನಿ. ಈ ಥರ ತುರಿಯೋ ರೀತಿ ಅದರಲ್ಲಿ ತುರಿದಿಟ್ಕೊತೀನಿ. ನೋಡಿ ರೀತಿ ತುರಿದಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಈಗ ತುಪ್ಪ ಬಿಸಿ ಆಗಿದೆ, ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸಿಂಪಲ್ಲಾಗಿ ಫೆಸ್ಟಿವಲ್ಗೆ ಅಥವಾ ಬರ್ಡೇ ಫಂಕ್ಷನ್ಗೆ ಅಥವಾ ಯಾರಾದರೂ ಗೆಸ್ಟ್ ಏನಾದರೂ ಮನೆಗೆ ಸಡನ್ನಾಗಿ ಬಂದರೆ ಸಿಂಪಲ್ಲಾಗಿ ಆಗೋವಂಥ ರೆಸಿಪಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲೆಲ್ಲ ಇದೆ. ಈಗ ಒಂದು ದ್ರಾಕ್ಷಿ ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನನ್ನ ಸ್ಟೈಲಲ್ಲಿ ಒಂದು ರೀತಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈ ರೆಸಿಪಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಪೂರ್ತಿ ಏನಿಲ್ಲ, ಗೋಲ್ಡನ್ ಕಲರ್ ಬಂದರೆ ಸಾಕು. ನೋಡಿ ಇದಾಗಿದೆ. ಈಗ ನಾನು ಬೇರೆ ಒಂದು ಬೌಲ್ಗೆ ಬೇರೆ ಸರ್ವ್ ಮಾಡ್ಕೊತೀನಿ. ಇದನ್ನು ಸಿಂಪಲಾಗಿ ಮಾಡ್ಕೊಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ಸೂಪರಾಗಿದೆ. ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಈಗ ನೋಡಿ, ನಾನು ಡ್ರೈ ಫ್ರೂಟ್ಸ್ನ ಈ ರೀತಿ ಬೇರೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಬಾಣಲಿ ಒಳಗೆ ಮಿಕ್ಕಿತ್ತು ತುಪ್ಪಕ್ಕೆ ಇನ್ನು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಕ್ಯಾರೆಟು ಸೇರಿಸ್ಕೊಂಡಿದ್ದೀನಿ. ತುರಿದು ಇಟ್ಕೊಂಡಿರೋ ಕ್ಯಾರೆಟು ತುಂಬ ಹೆಲ್ದಿಗೆ, ಕಣ್ಣಿಗೆಲ್ಲ ಒಳ್ಳೆಯದು. ಮಕ್ಕಳಿಗೆ ಹಸಿ ಕ್ಯಾರೆಟ್ ಆದರೂ ತಿನ್ಬೋದು. ಈ ರೀತಿ ಹಲ್ವಾ ಮಾಡ್ಕೊಂಡಾದರೂ ತಿನ್ನಿ, ಜ್ಯೂಸ್ ಮಾಡ್ಕೊಂಡಾದರೂ ಕುಡಿಬೋದು, ಅಥವಾ ಸಲಾಡು ಆ ಥರ ಇದು ಮಾಡ್ಕೊಂಡಾದರೂ ತಿನ್ಬೋದು. ಆಮೇಲೆ ಕ್ಯಾರೆಟ್ ರೈಸು ಆ ರೀತಿಯೂ ಮಾಡ್ಕೊಬೋದು. ಕ್ಯಾರೆಟಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ, ಡಿಶಸ್ ಇದೆ ಕ್ಯಾರೆಟಲ್ಲಿ. ಈಗ ನೋಡಿ, ಇದನ್ನು ಚೆನ್ನಾಗೆ ನಾನು ಫ್ರೈ ಮಾಡ್ಕೊತೀನಿ. ಫ್ರೈ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಕ್ಯಾರೆಟು ಕಲರ್ ಚೇಂಜ್ ಆಗುತ್ತೆ ಫ್ರೈ ಆದಮೇಲೆ. ನೋಡಿ ಈ ರೀತಿ. ಇನ್ನು ಸ್ವಲ್ಪ ತುಪ್ಪ ಸೇರಿಸ್ಕೊಂಡಿದ್ದೀನಿ ನಾನು. ಆ ವಿಡಿಯೋ ಇದಾಕಿ ಸ್ಕಿಪ್ ಆಗಿದೆ, ಸಾರಿ. ಈಗ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾನು ಅಳತೆ ಪ್ರಕಾರ ತಗೊಂಡಿದ್ದೀನಿ. ನೀವು ಅಷ್ಟೇ ಅಳತೆ ಪ್ರಕಾರನೇ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡೋದಾದರೆ. ಆಮೇಲೆ ಗೊತ್ತಾಗುತ್ತೆ ಎಷ್ಟೆಷ್ಟು ಕ್ವಾಂಟಿಟಿ ಹಾಕೊಬೇಕು ಅಂತ ಅಂದ್ಬಿಟ್ಟು ನಿಮಗೇ. ನೋಡಿ, ಇದು ಇವಾಗ ಆಗಿದೆ. ನಾನಿವಾಗ ಹಾಲು ಸೇರಿಸ್ಕೊತಾ ಇದ್ದೀನಿ. ನೀವು ಅಷ್ಟೇ ಅಳತೆ ಫಸ್ಟ್ ಟೈಮ್ ಮಾಡ್ತಿರೋದಾದರೆ ಅಳತೆ ಪ್ರಕಾರನೇ ಮಾಡಿ, ಆವಾಗ ನಿಮ್ಗೆ ಮೆಜರ್ಮೆಂಟು ಗೊತ್ತಾಗುತ್ತೆ. ನೋಡಿ ಈ ರೀತಿ ಇವಾಗ ಹಾಲನ್ನ ಚೆನ್ನಾಗೆ ಕುದಿಬೇಕು. ಹಾಲು ಕುದ್ದು ಚೆನ್ನಾಗಿ ಕ್ಯಾರೆಟು ಹಾಲಲ್ಲೇ ಬೇಯಬೇಕು. ಹಾಲು ಫುಲ್ಲು ಡ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊತೀನಿ. ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಕೊತೀನಿ. ನೋಡಿ, ಚೆನ್ನಾಗಿ ಈ ಥರ ಕುದಿ ಬರಬೇಕು. ಚೆನ್ನಾಗಿ ಕುದೀತೈತೆ. ಫುಲ್ಲು ಕ್ಯಾರೆಟಲ್ಲಿರೋ ಹಾಲು ಫುಲ್ಲು ಡ್ರೈ ಆಗಬೇಕು. ಹಾಲಿನ ಕಂಟೆಂಟ್ ಎಲ್ಲ ಕಮ್ಮಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊತೀನಿ. ಚೆನ್ನಾಗಿ ಬೇಯಿಸಿದ್ರೆ ಟೇಸ್ಟ್ ಮಾತ್ರ ಸೂಪರಾಗಿದೆ. ದೇವ್ರ ಪ್ರಸಾದಕ್ಕೆ, ನೈವೇದ್ಯಕ್ಕೆಲ್ಲ ಇಡ್ಬೋದು ಇದನ್ನು. ನೋಡಿ, ಇವಾಗ ಇನ್ನೊಂದು 2 ಮಿನಿಟ್ಸು ನಾನು ಲಿಡ್ ಕ್ಲೋಸ್ ಮಾಡಿ ಬಿಟ್ಕೊಂಡಿದ್ದೀನಿ. ನೋಡಿ, ಈ ಹಾಲಿಂದೆಲ್ಲ ವಾಟ್ರ್ ಕಂಟೆಂಟ್ ಕಡಿಮೆ ಆಗಿದೆ, ನೀರಿನ ಹಾಲಿನ ಅಂಶ. ನೀವು ಸಕ್ಕರೆ ಎಷ್ಟು ತಿಂತೀರ ನೋಡಿ, ಅಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ. ಜಾಸ್ತಿ ತಿನ್ನೋದಾದರೆ ಇನ್ನೂ ಒಂದು 3-4 ಸ್ಪೂನು ಜಾಸ್ತಿ ಸೇರಿಸ್ಕೊಳ್ಳಿ. ನಮ್ಮ ಮನೆಗೆ ಜಾಸ್ತಿ ಯಾರು ಶುಗರ್ ತಿನ್ನಲ್ಲ, ಸೊ ನನಗೆ ಸಾಕು ಇಷ್ಟು. ಇದನ್ನು ಇನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈ ಶುಗರು ಮತ್ತು ಹಾಲು ಇದೆಲ್ಲ ಚೆನ್ನಾಗಿ ಕ್ಯಾರೆಟ್ ಇದರೊಳಗೆ ಚೆನ್ನಾಗಿ ಡ್ರೈ ಆಗಬೇಕು. ಒಂದು 2 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿಬಿಟ್ಕೊತೀನಿ. ನೋಡಿ, ಫುಲ್ಲು ಡ್ರೈ ಆಗಿದೆ. ಇವಾಗ ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಏಲಕ್ಕಿ. ನೀವು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.